ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಓಲ್ಡ್ ಬ್ಲೌಸ್ ಮೇಕ್ ಓವರ್ ಇತ್ತು, ಸೊ ಅದನ್ನು ಮಾಡ್ತಾ ಇದ್ದೆ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 10 years 20 years ಆಗ್ತಿದ್ದಂಗೆ ಬ್ಲೌಸ್ಗಳೆಲ್ಲ ಟೈಟಾಗಿ ಹಾಗೆ ಮೂಲೆ ಗುಂಪು ಮಾಡಿರ್ತೀವಿ. ಸೊ ಇದನ್ನು ಕೂಡ ನಾನು ಇದನ್ನು ವೇರ್ ಮಾಡ್ತಾನೆ ಇರಲಿಲ್ಲ, ಯಾಕಂದರೆ ಬ್ಲೌಸ್ ಟೈಟಾಗಿತ್ತು. ಆ್ಯಕ್ಚುಲಿ ಇದು ನನಗೆ ಅಕ್ಕನ ಮಗಳು ಮದುವೆಯಲ್ಲಿ ಕೊಡಿಸಿದ್ದು ಒಂದು 10 years ಓಲ್ಡ್ ಸ್ಯಾರಿ. ಲೂಸ್ ಸ್ವಲ್ಪ ನಾವು ಆಲ್ಟ್ರೇಷನ್ ಮಾಡ್ಕೋಬೋದು ಹಾಗೆಯೇ. ಬಟ್ ಏನಾಗುತ್ತೆ, ಲೆಂತ್ ಏನಿದೆ ಅದು ಬ್ಲೌಸ್ದು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಇವಾಗ 13 ಇದೆ. ನಾನು ವೇರ್ ಮಾಡೋದು 14.5 ಇರುವಂಥದ್ದು. ಅಂದರೆ ಬ್ಯಾಕ್ ಲೆಂತ್ ಬಂದು ನನಗೆ 14.5 ಬೇಕು. ಇವಾಗ ಹಿಂದ್ಗಡೆ ಎಲ್ಲ ತುಂಡಾಗಿಬಿಟ್ಟಿದ್ರಿಂದ ಹಾಗೆಯೇ ಇಟ್ಬಿಟ್ಟಿದ್ದೆ. ಸೊ ಇವಾಗ ನಾನು ಇದನ್ನು 14.5ಗೆ ಜಾಸ್ತಿ ಮಾಡಬೇಕಂದ್ರೆ ಲೆಂತ್ ಏನಿದೆ ಬ್ಯಾಕ್ದು ಅದನ್ನು ಜಾಸ್ತಿ ಮಾಡಬೇಕು. ಹಾಗೆಯೇ ವಿಡ್ತ್ ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹಾಗೆಯೇ ಈ ಒಂದು ಡಿಸೈನ್ ಏನಿದೆ ಅದು ಸ್ವಲ್ಪ ಡೀಪ್ ಕೂಡ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಇವಾಗ ರಿಮೂವ್ ಮಾಡ್ತೀನಿ. ಆ್ಯಕ್ಚುಲಿ ಡಿಸೈನ್ದೇನೋ ಪ್ರಾಬ್ಲಮ್ ಇರಲಿಲ್ಲ, ಹಾಕೋಬೋದಾಗಿತ್ತು, ಚೆನ್ನಾಗೇ ಇತ್ತು. ಬಟ್ ಸ್ವಲ್ಪ ಡೀಪ್ ಕಡಿಮೆ ಇದ್ದಿದ್ದರಿಂದ ಇದನ್ನು ರಿಮೂವ್ ಮಾಡೋಣ ಅಂತ ಹೇಳಿ ರಿಮೂವ್ ಮಾಡ್ತಾಯಿದ್ದೀನಿ. ಡಿಸೈನ್ಗೆ ಸ್ವಲ್ಪ ಬಟ್ಟೆ ಎಲ್ಲ ಬೇಕು, ಹಾಗೆಯೇ ಲೆಂತ್ ಕೂಡ ಜಾಸ್ತಿ ಮಾಡಬೇಕಲ್ಲ, ಫ್ರಂಟ್ದು ನಾವು ಜಾಸ್ತಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಯಾರಿಲಿ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಬರುತ್ತೆ ಅಲ್ಲಿ ಸ್ವಲ್ಪ ಬಟ್ಟೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಕಟ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ವಿಡ್ತ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಾತ್ರನೇ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ಗೆ ಏನಾದರೂ ಬೇಕಾದರೆ ನಾವು ಜಾಸ್ತಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ಲೀವ್ಸನ್ನ ಎಕ್ಸ್ಚೇಂಜ್ ಮಾಡ್ತಾ ಇಲ್ಲ, ಅದೇ ಸ್ಲೀವ್ಸ್ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇಟ್ಕೊಂಡು ಜಸ್ಟ್ ಡಿಸೈನ್ ಮತ್ತು ಫ್ರಂಟ್ ಏನಿದೆ ಅದಕ್ಕೆ ಜಾಯಿಂಟ್ ಮಾಡಲಿಕ್ಕೋಸ್ಕರ ಈ ಒಂದು ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದಷ್ಟು ಆಲ್ಟ್ರೇಷನ್ಸ್ ಎಲ್ಲ ಮಾಡಿಕೊಂಡ್ರೆ ನಮ್ಮ ಒಂದು ಓಲ್ಡ್ ಸ್ಯಾರೀಸ್ದು ಬ್ಲೌಸ್ ಏನಿದೆ ಅದನ್ನು ರಿಯೂಸ್ ಮಾಡ್ಕೋಬೋದು. ನಾವು ಬೇರೆ ಬ್ಲೌಸ್ಗಳನ್ನ ನಾವು ಹೋಲಿಸ್ಕೋಬೋದು. ಬಟ್ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಪರ್ಫೆಕ್ಟಾಗಿ ನಮಗೆ ಮ್ಯಾಚಿಂಗ್ ಅನ್ನೋದು ಸಿಗಲ್ಲ. ಆ ರೀತಿ ಆಗಿದ್ದಾಗ ಈ ರೀತಿ ಐಡಿಯಾಸ್ಗಳನ್ನ ನಾವು ಉಪಯೋಗಿಸಿ ನಾವು ರಿಯೂಸ್ ಮಾಡ್ಕೋಬೋದು. ಈ ಬ್ಲೌಸಲ್ಲಿ ಸ್ವಲ್ಪ ವಿಡ್ತೆಲ್ಲ ಜಾಸ್ತಿನೇ ಇತ್ತು, ಅಂದರೆ ಬಟ್ಟೆ ಎಲ್ಲ ಜಾಸ್ತಿನೇ ಬಿಟ್ಟಿದ್ರು, ಹಂಗಾಗಿ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಹಾಗೆಯೇ ಬಿಚ್ಕೋತಾ ಇದ್ದೀನಿ. ಬೇರೆ ಬ್ಲೌಸಸ್ಗಳಲ್ಲಿ ಏನಾದರೂ ವಿಡ್ತ್ ಏನಾದರೂ ಕಡಿಮೆ ಆದರೆ ಯಾವ ರೀತಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಸೈಡ್ದೆಲ್ಲ ಹೊಲಿಗೆ ಎಲ್ಲ ಬಿಚ್ಚಿ ಅದಾದ ನಂತರ ಈ ರೀತಿ ಡಿಸೈನ್ ಏನಿದೆ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಕ್ಯಾನ್ವಾಸ್ ಎಲ್ಲ ಹಾಕಿ ಈ ರೀತಿ ಬೀಡ್ಸ್ ಹಾಕಿ ಅಟ್ಯಾಚ್ ಮಾಡಿದ್ದಾರೆ. ನೆಕ್ದೆಲ್ಲ ಬೀಡ್ಸ್ ಎಲ್ಲ ಹಾಗೇ ಬಿಟ್ಟೆ ಚೆನ್ನಾಗಿದೆ, ಅದನ್ನ ಯಾಕೆ ರಿಮೂವ್ ಮಾಡೋದು ಬಿಡು ಹಾಗೆಯೇ ಇರಲಿ ಅಂತ ಹೇಳಿಬಿಟ್ಟು ಅದು ಬೀಡ್ಸ್ ಏನು ರಿಮೂವ್ ಮಾಡೋಕ್ಕೆ ಹೋಗಲಿಲ್ಲ. ಡಿಸೈನ್ ಮಾತ್ರ ನಾನಲ್ಲಿ ರಿಮೂವ್ ಮಾಡ್ತಾಯಿದ್ದೀನಿ ಅಷ್ಟೇ. ಫೈನಲಿ ಡಿಸೈನ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ನಮಗೆ ಈ ರೀತಿಯಾಗಿ ರೆಡಿಯಾಗಿದೆ. ಸೊ ಇದಕ್ಕೆ ನಾವು ಮಧ್ಯ ಪ್ಯಾಚ್ ಎಲ್ಲ ಹಾಕಿ ಡಿಸೈನ್ ಮಾಡಿ ಸೊ ನಮ್ಮ ಒಂದು ಬ್ಲೌಸ್ ಲೆಂತನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗೆ ಬ್ಲೌಸ್ದು ಲೆಂತ್ ಏನಿದೆ ಅದನ್ನು ನಾನು ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಈ ಮಧ್ಯ ಏನು ಡಿಸೈನ್ ತೆಗೆದಿದ್ವಲ್ವ ಅದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿಲಿ ಕಟ್ ಮಾಡ್ಕೊಂಡಂತಹ ಪೀಸ್ ಏನಿದೆ ಅದು ಬಂದು ಮೆರೂನ್ ಬಂದಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಅದನ್ನೇ ಅಟ್ಯಾಚ್ ಮಾಡ್ಬೋದಾಗಿತ್ತು. ಬಟ್ ಅದು ಸ್ಯಾರಿಲಿ ಎದ್ದು ಮ್ಯಾಚ್ ಆಗ್ತಿರ್ಲಿಲ್ಲ ಬ್ಲೌಸ್ಗೆ, ಹಂಗಾಗಿ ಈ ಬಾರ್ಡರ್ನೇ ತಗೊಂಡು ಈ ರೀತಿ ಏನಾದರೂ ಸ್ಟಿಚ್ ಮಾಡಿ ಮಾಡೋಣ ಅಂತ ಹೇಳಿ ಅದನ್ನು ರೆಡಿ ಮಾಡಿದೆ. ಅದು ಸ್ವಲ್ಪ ಕರ್ವ್ ಶೇಪ್ ಇರೋದ್ರಿಂದ ಅದನ್ನು ಸ್ವಲ್ಪ ಟಕ್ ರೀತಿ ಮಾಡಿ ಸೊ ಫೈನಲಿ ಅದನ್ನು ಬ್ಯಾಕ್ಗೆ ಅಟ್ಯಾಚ್ ಮಾಡಿದೆ. ಹಾಗೆಯೇ ಇದನ್ನು ನಾವು ಮಧ್ಯ ಡಿಸೈನ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಲೈನಿಂಗ್ ಇಟ್ಟು ಅದನ್ನು ಹೊಲ್ಕೊಂಡು ಈ ರೀತಿ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಡಿಸೈನ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ. ಈ ರೀತಿ ಏನಾದರೂ ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯ ಬಾರ್ಡರ್ ಇಟ್ಟು ಈ ರೀತಿ ಒಂದು ಬಟನ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಲೈನಿಂಗ್ ಇಟ್ಟು ಅಟ್ಯಾಚ್ ಮಾಡಿದ್ದೀನಿ. ಹಾಗೆಯೇ ಅದಕ್ಕಿಂತ ಮುಂಚೆ ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕಿ ಅದಕ್ಕೆ ಒಂದು ಮೇಲ್ಗಡೆ ಬಾರ್ಡರ್ ಕೊಟ್ಟಿದ್ದೀನಿ, ಕೆಳಗಡೆ ಕೂಡ ಬಾರ್ಡರ್ ಕೊಡೋಣ, ಮಧ್ಯ ಈ ರೀತಿ ಒಂದು ನೆರಿಗೆ ಇಟ್ಟು ಅದಕ್ಕೆ ಬಟನ್ಸ್ ಇಡೋಣ ಅಂತ ಅಂದ್ಕೊಂಡು ಈ ಡಿಸೈನನ್ನು ಮಾಡ್ತಾಯಿದ್ದೀನಿ. ಸೊ ಇವಾಗ ಲೆಂತ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಸೊ ಆ ಲೆಂತ್ಗೆ ನೋಡ್ಕೊಂಡು ನಾವು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಲೆಂತ್ ಎಷ್ಟಿದೆ ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ ಇಟ್ಕೊಂಡು ಸೊ ಫೈನಲಿ ನಾವು ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ.
ಇದೇ ರೀತಿ ಸುಮಾರು ತರಹದ ಐಡಿಯಾಸ್ಗಳಿದೆ ನಮ್ಮ ಒಂದು ಓಲ್ಡ್ ಸ್ಯಾರೀಸ್ಗಳನ್ನ ಮೇಕ್ ಓವರ್ ಯಾವ ರೀತಿ ಎಲ್ಲ ಮಾಡ್ಕೋಬೋದು ಅನ್ನೋದನ್ನು. ಸೊ ಹೋಗ್ತಾ ನನ್ನ ವೀಡಿಯೋಸ್ಗಳಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೂ ಕೂಡ ಈ ಒಂದು ವೀಡಿಯೋಸ್ ಕೂಡ ಹೆಲ್ಪ್ ಆಗ್ಬೋದು. ಹಾಗೆಯೇ ಫ್ರಂಟ್ ಏನಿದೆ ಅದ್ರದ್ದು ಲೆಂತ್ ಕೂಡ ನಾವು ಜಾಸ್ತಿ ಮಾಡ್ಕೋಬೇಕಾಗಿತ್ತಲ್ವ, ಅದಕ್ಕೋಸ್ಕರ ಸ್ಯಾರಿಯಲ್ಲಿ ಪೀಸ್ ಏನು ಕಟ್ ಮಾಡ್ಕೊಂಡಿದ್ವಿ ಅದನ್ನೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫ್ರಂಟ್ ಏನಷ್ಟು ಗೊತ್ತಾಗಲ್ಲ, ಹಾಗಾಗಿ ಕಲರ್ ಸ್ವಲ್ಪ ವೇರಿಯೇಷನ್ ಇದ್ದಿದ್ರೂ ಪರವಾಗಿಲ್ಲ ಅಂತ ಹೇಳಿ ಅದನ್ನೇ ಅಟ್ಯಾಚ್ ಮಾಡಿದೆ. ಆ್ಯಕ್ಚುಲಿ ಮೆರೂನ್ ಕಲರ್ ನನ್ನ ಹತ್ರ ಯಾವುದೂ ಪೀಸ್ ಇರಲಿಲ್ಲ, ಹಾಗಾಗಿ ಅದನ್ನೇ ಅಟ್ಯಾಚ್ ಮಾಡಿದೆ. ಫೈನಲಿ ಎಲ್ಲ ಮುಗಿದ ನಂತರ ನಮ್ಮ ಒಂದು ಅಳತೆ ಬ್ಲೌಸ್ ಏನಿದೆ ಅದನ್ನು ಇಟ್ಕೊಂಡು ಈ ರೀತಿ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೈಡು ಕೂಡ ಮಾರ್ಕ್ ಮಾಡಿಕೊಂಡು ಸೊ ಅದಾದ ನಂತರ ಅಟ್ಯಾಚ್ ಮಾಡ್ಕೊಳ್ಳುವಂಥದ್ದು. ಹಾಗೆ ಹಿಂದ್ಗಡೆ ಟ್ಯಾಗ್ ಏನು ಕೊಟ್ಟಿದ್ದಾರೆ ಅದು ಕೂಡ ಸ್ವಲ್ಪ ಹಾಳಾಗಿತ್ತು, ಅಷ್ಟೊಂದೇನು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬೇರೆ ಹೊಸದಾಗಿ ಒಂದು ಟ್ಯಾಗನ್ನು ತರಿಸಿ ಸೊ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಹಾಗೆಯೇ ಈ ರೀತಿ ಒಂದು ಟ್ಯಾಸಲ್ಸ್ಗಳನ್ನು ಕೂಡ ರೆಡಿ ಮಾಡಿದ್ದೀನಿ. ಅದು ಕೂಡ ಸ್ಯಾರಿ ಪೀಸ್ ಏನು ತೊಗೊಂಡಿದ್ವಿ ಅದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಯಾವುದೇ ಬೀಡ್ಸ್ ಏನೋ ಹಾಕೊಳಕ್ಕೆ ಹೋಗಲಿಲ್ಲ, ಸಾಕು ಇಷ್ಟನೇ ಅಂತ ಹೇಳಿ. ಸೊ ಫೈನಲಾಗಿ ನಮಗೆ ಬ್ಲೌಸ್ ಈ ರೀತಿಯಾಗಿ ಕಾಣುತ್ತೆ. ಈ ರೀತಿ ನಮ್ಮ ಒಂದು ಓಲ್ಡ್ ಬ್ಲೌಸ್ಗಳನ್ನ ಹೊಸ ಬ್ಲೌಸ್ಗಳಾಗಿ ಕನ್ವರ್ಟ್ ಮಾಡಿಕೊಂಡು ನಮ್ಮ ಒಂದು ಓಲ್ಡ್ ಬ್ಲೌಸ್ಗಳನ್ನ ಎಲ್ಲೂ ಬಿಸಾಡ್ದೇನೆ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಸೊ ನಿಮ್ಮ ಬ್ಲೌಸ್ಗಳನ್ನ ಕೂಡ ವೇಸ್ಟ್ ಮಾಡ್ದೇನೆ ಇವತ್ತೇ ಹೋಗಿ ನಿಮ್ಮ ವಾರ್ಡ್ರೋಬ್ ತೆಗೆದು ನೋಡಿ ಯಾವುದೆಲ್ಲ ಬ್ಲೌಸ್ ಟೈಟ್ ಆಗಿದೆ ಅದನ್ನು ನೀವು ಕೂಡ ಈ ರೀತಿ ರಿಪೇರ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.